ಸ್ನೇಹಿತರೆ ನಮಸ್ಕಾರ. ಅಮೆರಿಕ, ಇಸ್ರೇಲ್, ಇರಾನ್ ಈ ಮೂರು ದೇಶಗಳ ನಡುವಿನ ಯುದ್ಧದ ಪರಿಣಾಮ ನಮ್ಮ ದೇಶದ 80% ಪೆಟ್ರೋಲಿಯಂ ಉತ್ಪನ್ನಗಳು ಮಧ್ಯಪ್ರಾಚ್ಯ ದೇಶಗಳಿಂದ ಬರ್ತಾ ಇರೋದು ತಮಗೆಲ್ಲ ತಿಳಿದಂಥ ವಿಚಾರ. ಯುದ್ಧದ ಪರಿಣಾಮ ಪೆಟ್ರೋಲಿಯಂ ಉತ್ಪನ್ನಗಳ ತಯಾರಾಗುವಂಥ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕಚ್ಚಾ ತೈಲದ ಬೆಲೆಯನ್ನು ಆ ದೇಶಗಳು ಜಾಸ್ತಿ ಮಾಡಿವೆ. ಅದರ ಪರಿಣಾಮ ಕಳೆದ ಒಂದು ವಾರದಿಂದ 7.5 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಲೀಟ್ರಿಗೆ ಜಾಸ್ತಿ ಆಗಿದೆ. ಇದು ಕೊನೆಯಾಗುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಮೊದಲು ಒಂದು ದಿನಕ್ಕೆ 1,000 ಕೋಟಿ ಪೆಟ್ರೋಲಿಯಂ ಕಂಪ್ನಿಗಳು ನಷ್ಟ ಅನುಭವಿಸ್ತಾ ಇದ್ದವು. ಈಗ ಅದು 600 ಕೋಟಿಗೆ ಬಂದು ನಿಂತಿದೆ. ಅಂದರೆ ಈ ನಷ್ಟದ ಪ್ರಮಾಣ ಸರಿ ಹೋಗಬೇಕಾದ್ರೆ ಇನ್ನೂ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 10 ರೂಪಾಯಿ ಹೆಚ್ಚಳ ಆಗಬೇಕು. ಹಾಗಾದಾಗ ಈ ನಷ್ಟದ ಪ್ರಮಾಣ ಸರಿ ಹೋಗ್ತದೆ. ಅದರ ಪರಿಣಾಮ ಏನಾಗ್ತದೆ? ಪೆಟ್ರೋಲು ಜಾಸ್ತಿ ಆದರೆ ಏನು ಸಮಸ್ಯೆ ಇಲ್ಲ. ದ್ವಿಚಕ್ರ ವಾಹನಗಳು, ಕಾರ್ ಮಡಗಿರೋರು ಓಡಾಟ ಕಮ್ಮಿ ಮಾಡ್ತಾರೆ. ಸರ್ಕಾರ ಏನು ಮಾಡಬೇಕು? ಪೆಟ್ರೋಲ್ ಮಡಿಗೆ ಬಳಸುವಂಥ ಬೈಕ್ನವರು, ಕಾರ್ನವರು, ನನ್ನ ಬೈಕ್ ಅಂದರೂ ಪರವಾಗಿಲ್ಲ, 150 ರೂಪಾಯಿ ಮಾಡಿಬಿಡ್ಬೇಕು ಪೆಟ್ರೋಲ. ಯಾಕೆಂದರೆ ಬೆಂಗಳೂರಲ್ಲಿ ಒಂದೊಂದು ಕಾರಲ್ಲಿ ಒಬ್ಬ ಬಡ್ಡಿ ಮಕ್ಕಳೇ ಹೋಯ್ತಾ ಇರ್ತಾರೆ. ಅದರಲ್ಲೂ ITPL, ಕಾಡ್ಗೋಡಿ, ಈ ಎಲೆಕ್ಟ್ರಾನಿಕ್ ಸಿಟಿ, IT-BT ಕಂಪ್ನಿಗಳು ಇದ್ದಾವಲ್ಲ, ಅಲ್ಲಿ ನೋಡಿ ಒಂದು ಕಾರಲ್ಲಿ ಒಬ್ಬನೇ ಕುಂತಿರ್ತಾನೆ, 5 ಜನ ಹೋಗೋ ಕಾರಲ್ಲಿ. ಇನ್ನು ಬೈಕಲ್ಲಿ ಅನಾವಶ್ಯಕವಾಗಿ ಯಾವುದೇ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಸುಮ್ಮನೆ ತಿರುಗ್ತಾ ಇರ್ತಾರೆ. ಅಂಥ ಬಡ್ಡಿ ಮಕ್ಕಳೆಲ್ಲ ಎಷ್ಟು ಬೇಕೋ ಅಷ್ಟು ಓಡಾಡ್ಕೋತಾರೆ. ಇಲ್ದಾರೆ 4 ಜನ 5 ಜನ ಒಂದೊಂದು ಕಾರಲ್ಲಿ ಹೋಯ್ತಾರೆ. ಆದರೆ ಡೀಸೆಲ್ಲು ಜಾಸ್ತಿ ಆಗೋದ್ರಿಂದ ಆಹಾರ ಪದಾರ್ಥಗಳ ಬೆಲೆ, ಹಾಲಿನ ಬೆಲೆ, ಬಸ್ತು ದರ, ಟಿಕೆಟ್ ದರದ ಬೆಲೆ, ಪ್ರತಿಯೊಂದು ಸರಕು ಸಾಗಾಣಿಕೆ ಬೆಲೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಸರ್ಕಾರ ಒಂದೇ ಸಲ 150 ರೂಪಾಯಿ ಪೆಟ್ರೋಲ್ ಮಾಡಿಬಿಡ್ಬೇಕು, ಡೀಸೆಲ್ ಅಲ್ಲೇ ಇರಬೇಕು, 80ರಿಂದ 90 ರೂಪಾಯಿ ಇರಲಿ. ಅಷ್ಟು ಮಾಡಿಬಿಟ್ರೆ ಪುಣ್ಯ ಕಟ್ಕೊಂಡ್ರೆ ಸರ್ಕಾರಕ್ಕೆ ಬಹಳ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಈಗ ಉಳುಮೆ ಮಾಡಬೇಕಾದ್ರು ಈಗ 600-700 ರೂಪಾಯಿ ತಗೋತಾರೆ ಗಂಟೆಗೆ ಟ್ಯಾಕ್ಟ್ರವರು, 1,000 ರೂಪಾಯಿ ತಗೋತಾರೆ ಒಂದು ಗಂಟೆಗೆ JCB ಅವರು ಅಂದಾಗ ಅವರು ಎಷ್ಟು ಲೀಟ್ರು ಡೀಸೆಲ್ ಬಳಸ್ತಾರೆ ಅದ್ರ ಮೇಲೆ. ಈಗ 1 ಗಂಟೆ ಉಳುಕೆ ಟ್ಯಾಕ್ಟ್ರು 3 ಲೀಟ್ರು ಬಳಸಿದ್ರೆ 30 ರೂಪಾಯಿ ಜಾಸ್ತಿ ಆದರೆ ಅವನು ಗಂಟೆಗೆ 50 ರೂಪಾಯಿ ಜಾಸ್ತಿ ಮಾಡಲೇಬೇಕಾಗ್ತದೆ. ಅದರಲ್ಲಿ ವ್ಯವಸಾಯದ ಖರ್ಚು ಜಾಸ್ತಿ ಆಗ್ತದೆ. ಈಗಾಗಲೇ ರೈತನ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ವ್ಯವಸಾಯ ಅಂದರೆ ನೀ ಸಾಯ, ನಿಮ್ಮ ಅಪ್ಸಾಯ, ಮನೆ ಮಂದಿ ಎಲ್ಲ ಪಾಲಿಡಾಲ್ ಕೂಡ ಸಾಯ ಅನ್ನೋ ರೇಂಜ್ಗೆ ಇದ್ದಾಗ ಈ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದ್ರೆ ಸರ್ಕಾರ ಬಹಳ ಕಷ್ಟ ಆಯ್ತದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಒಂದೇ ಸಲ 150 ರೂಪಾಯಿ ಹೆಚ್ಚಳ ಮಾಡಿಬಿಡಿ ಪೆಟ್ರೋಲ. ಡೀಸೆಲ್ಲು 90ರಲ್ಲೇ ಇರಲಿ. ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ಏನಿಲ್ಲ. ಈಗ ನಾನು 2 ಬೈಕ್ ಮಡಗಿದ್ದೀನಿ, ನಮ್ಮ ಶ್ರೀಮತಿ ಅವ್ರದ್ದೊಂದು, ನಮ್ಮದೊಂದು. ಭಾನುವಾರ ರಜದ ದಿನ ಓಡಾಡೋದಕ್ಕೆ ಒಂದು ಕಾರ್ ಮಡಿಕೊಂಡಿದ್ದೀನಿ. ನಮ್ಮ ಗಾಡಿಗಳ್ಗೆ 500 ರೂಪಾಯಿಗೆ ಹಾಕ್ಸ್ತೀವಿ 5 ಲೀಟ್ರ್ ಒಂದು ತಿಂಗ್ಳಿಗೆ ಓಡಾಡ್ಕೋಕೆ. ಕಾರ್ಗೆ ಒಂದು 10 ಲೀಟ್ರ್ ಊಹಿಸ್ತೀವಿ, 10 ಲೀಟ್ರು 20 ಲೀಟ್ರು ಬೇಡ, 15 ದಿನಕ್ಕೊಂದ್ಸಲ ಒಂದು ಟ್ರಿಪ್ ಮಾಡ್ಕೊಬರೋದಾದರೆ. ದೇಶ ಸುಭಿಕ್ಷವಾಗಬೇಕು, ಸದೃಢವಾಗಬೇಕಾದ್ರೆ ನಮ್ಮ ಆಕಾಂಕ್ಷೆಗಳನ್ನು ಹಿಡಿದಿಟ್ಕೊಳ್ಳೋದಾಯ್ತದೆ. ದೇಶದ ಮುಂದೆ ನಮ್ಮ ಆಸೆ ಆಕಾಂಕ್ಷೆಗಳೇನಿಲ್ಲ. ದೇಶ ಚೆನ್ನಾಗಿದ್ರೆ ಇವತ್ತು ನೋಡೋದನ್ನು ಇನ್ನೊಂದು ವರ್ಷ 12 ವರ್ಷ ಬಿಟ್ಟು ನೋಡಿ ಮಾಯಿಸುವ ಆರೋಗ್ಯ ಇದ್ದರೆ. ಹಾಗಾಗಿ ದೇಶ ಮೊದಲು, ನಂತರ ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ರೆ ನಾವು. ಈ ರೀತಿ ಅನ್ಯೋನ್ಯ ಭಾವನೆ ಇರೋದ್ರಿಂದ ಇರಲೇಬೇಕು. ದೇಶ ಸದೃಢವಾಗಿದ್ದರೆ ಆರ್ಥಿಕ ಪರಿಸ್ಥಿತಿ ಸರೋಗ್ತದೆ. ಇಲ್ಲದೆ ಏನಾರು ಇದೇ ರೀತಿ ಆಯಿಲ್ ಕಂಪ್ನಿಗಳು ನಷ್ಟ ಆದರೆ ಬಾಕ್ಲಾಕ್ ಹೋದ್ರೆ ಏನಾಯ್ತದೆ? ನೆರೆ ಪಾಕಿಸ್ತಾನದಲ್ಲಿ ಎಷ್ಟಿದೆ ಪೆಟ್ರೋಲು, ಡೀಸೆಲ್ಲು? ಆಹಾರ ಪದಾರ್ಥಗಳ ಬೆಲೆ ಎಷ್ಟಿದೆ? ಪೆಟ್ರೋಲು, ಡೀಸೆಲ್ಲು, ಹಾಲು, ಮೊಟ್ಟೆ ಇವೆಲ್ಲ ಪಾಕಿಸ್ತಾನದಲ್ಲಿ. ಆ ರೀತಿ ಜನಗಳೇನೋ ಹೇಳ್ತಾರೆ, 5 ರೂಪಾಯಿ 6 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗೋಯ್ತು ಪೆಟ್ರೋಲು, 1 ರೂಪಾಯಿ 2 ರೂಪಾಯಿ ಗೊತ್ತಿಲ್ಲದಂಗೆ ರಾತ್ರಿ ಮಾಡ್ತಾವ್ರೆ, ಬಡವ್ರ ಬಗ್ರು ಬದುಕೋಕ್ಕಾಗದೆ ಅಂತ.
ಹಂಗೆ ಹೆಚ್ಚಳ ಮಾಡಲಿಲ್ಲ ಅಂದರೆ ಆಯಿಲ್ ಕಂಪ್ನಿಗಳು ನಷ್ಟ ಮಾಡಿ ಬಾಕ್ಲಾಕ್ ಹೋದ್ರೆ ಪೆಟ್ರೋಲ್ ಡೀಸೆಲ್ ನಾವು ತರುವುದೇ ಇಲ್ಲ ಅಂದರೆ ಏನು ಮಾಡ್ತೀರಿ ಆಗ? ಹಂಗಾಗಿ ದಯವಿಟ್ಟು ಒಂದೊಂದ್ಸಲಿ ಒಂದನ್ನು ಪಡ್ಕೋಬೇಕಾದ್ರೆ ಒಂದನ್ನು ಕಳ್ಕೋಬೇಕು. ಹಂಗಾಗಿ ಸುಮ್ಮನೆ ನಾನು ಹೇಳುವಂಗೆ ಗುಂಡಾಪುರ ನಾಯಿ ಅಲ್ಗೂರು ಜೊತೆಲಿ ಹೋಗೋದು ಬರೂರು ಜೊತೆಲಿ ಹೋಗಿತ್ತಂತೆ. ಅದಕ್ಕೆ ಅಲ್ಗೂರು ನಾಯಿ ಗುಂಡಾಪುರ ತಿರ್ಗಂಗೆ ತಿರುಗ್ತಾರೆ ಅಂತಾರೆ. ಅನಾವಶ್ಯಕವಾಗಿ ತಿರ್ಗ್ತಾ ಇರ್ತಾರೆ ಕಣ್ರಿ. ನಾನೇ ನೋಡಿದ್ದೀನಲ್ಲ ಬೆಂಗಳೂರಲ್ಲಿ ಕರ್ತವ್ಯ ಮಾಡುವಾಗ. ಯಾವ ಹೆಲ್ಮೆಟ್ ಇರುವುದಿಲ್ಲ, ಏನೂ ಇಲ್ಲ, ಸುಮ್ಮನೆ ತಿರುಗೋದು. ಅದರಿಂದ 150 ರೂಪಾಯಿ 200 ರೂಪಾಯಿ ಆಗ್ಬಿಟ್ರೆ ಪೆಟ್ರೋಲು ಎತ್ತಕ್ಕೆ ಅನವಶ್ಯಕವಾಗಿ ತಿರುಗೋರ್ ಬದಲಾಗಿ ಅವಶ್ಯಕತೆ ಏನಿದ್ದದೋ ಅಷ್ಟು ಓಡಾಡ್ಕೋತಾರೆ. ಮೊದಲು ಈ ಸಂಚಾರ ದಟ್ಟಣೆನೂ ಕಡಿಮೆ ಆಯ್ತದೆ. ಸಾರ್ವಜನಿಕ ಸಾರಿಗೆ ಆಟೋಗೆ ಬಂದವರು, ಬಸ್ಸಿಗೆ ಬಂದವರು, ಓಲಾ ಒಬ್ಬರಿಗೆ ಹೋದಾರೋ, ರ್ಯಾಪಿಡೋಗೆ ಹೋದಾರೋ ಅದು ನಮ್ಗೆ ಸಂಬಂಧಪಟ್ಟಿಲ್ಲ. ಒಟ್ಟಿನಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಾರೆ. ಅದಕ್ಕೆ 150 200 ರೂಪಾಯಿ ಮಾಡಿಬಿಡಿ ಪೆಟ್ರೋಲ. ಡೀಸೆಲ್ ಮಾತ್ರ ದಯವಿಟ್ಟು ಮನವರಿಕೆ ಮನವಿ ಮಾಡ್ತೀನಿ ಸರ್ಕಾರಕ್ಕೆ, ಡೀಸೆಲ್ದು ಹೆಚ್ಚಳ ಮಾಡಬೇಡಿ. ಡೀಸೆಲ್ ಒಂದು ಹೆಚ್ಚಳ ಆಯಿತು ಅಂದರೆ ಇಡೀ ಜೀವನನೇ ಹೆಚ್ಚಳ ಆಗೋಯ್ತದೆ. ಬೆಳಗ್ಗೆ ಎದ್ದು ಹಾಲು ತಗೋದ್ರಿಂದ ಹಿಡಿದು ರಾತ್ರಿ ಆಲ್ಕೋಹಾಲ್ ಕುಡಿತೀವಲ್ಲ, ಅಲ್ಲಿ ತನಕ ಈಗ ಆಲ್ರೆಡಿ ಹೆಚ್ಚಳ ಆಗೋಗಿದೆ ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ. ಮತ್ತೆ ಹೆಚ್ಚಳ ಆದರೆ ಬದುಕೋದಕ್ಕೆ ಕಷ್ಟ ಆಯ್ತದೆ ಜನಸಾಮಾನ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಂಗನ್ಬಿಟ್ರು ಪೆಟ್ರೋಲ 150 ರೂಪಾಯಿ ಮಾಡಿ ಅಂದವನೇ ಲೀಟ್ರ್ ಅಂದ್ಬಿಟ್ಟು ನೀವು ಬೈದರೂ ಪರವಾಗಿಲ್ಲ, ನೆಗೆಟಿವ್ ಕಮೆಂಟ್ ಹಾಕಿದ್ರೂ ಪರವಾಗಿಲ್ಲ. ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ನಕಾರಾತ್ಮಕ ಕಮೆಂಟ್ಗಳು, ಸಕಾರಾತ್ಮಕ ಕಮೆಂಟ್ಗಳು, ಟೀಕೆ ಟಿಪ್ಪಣಿಗಳೆಲ್ಲ ಎದುರಿಸೋದಾದರೆ ಸಾಮಾಜಿಕ ಜಾಲತಾಣಕ್ಕೆ ಬರಬೇಕು. ಇಲ್ಲದೆ ಸುಮ್ಮನೆ ಅವರಿವರು ರೀಲ್ಸ್ ಮಾಡಿರೋದು, ಇನ್ಸ್ಟಾಗ್ರಾಮ್ ಮೇಲೆ ಡ್ಯಾನ್ಸ್ ಮಾಡಿರೋದು, ಯಾರ್ದೋ ಹಾಡ್ಗೆ ಇನ್ಯಾರೋ ಒಬ್ಬಳು ತುಟಿ ಕುಣಿಸಿರೋದು, ಯಾವುದೋ ಹಾಡ್ಗೆ ಇನ್ನೊಬ್ಬಳು ಯಾರೋ ಡ್ಯಾನ್ಸ್ ಹೊಡೆದಿರೋದು, ಅಲ್ಯಾರೋ ಒಬ್ರು ರೀಲ್ಸ್ ಮಾಡೋರು ಯಾವುದೋ ಒಂದು ವಿಚಾರ ಅಂದರೆ ಅದು 10 ಜನ ಅದೇ ರೀತಿ ಕಾಪಿ ಮಾಡಿರೋ ರೀಲ್ಸ್ ನೋಡ್ಕೊಂಡು ಕಾಲ ಕಳಿಬೇಕಾಯ್ತದೆ. ನಮ್ಗೆ ಹಿಂಗೆಲ್ಲ ಟೀಕೆ ಟಿಪ್ಪಣಿಗಳು ಎದುರಿಸೋಕ್ಕೆ ಸಾಧ್ಯ ಇಲ್ಲ ಕಣಪ್ಪ. ಯಾಕೆ ಬೇಕು? ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಅಂತ ಎಲ್ಲ ಒಂದೇ ಥರ ಕಮೆಂಟ್ ಹಾಕಬೇಕು, ಸೂಪರ್ ಅನ್ನಬೇಕು ಅನ್ನೋದು ಸ್ವಾರ್ಥ ಆಗ್ತದೆ. ಯಾಕೆಂದರೆ ನಮ್ಮ ಮೇಲೆ 5 ಬೆರಳು ಒಂದೇ ಸಮನಾಗಿಲ್ಲ. ಸಾಲದಕ್ಕೆ ಬಲಗೈಲಿ ಬೀಗ ಹಾಕಿದ್ರೆ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಎಡಗೈಲಿ ಜಡ್ ನೋಡ್ತೀವಿ ಹಾಕಿದನೋ ಇಲ್ವೋ ಅಂತ. ನಮ್ಮ ಮೇಲೆ 2 ಮನಸ್ಸಿರುವಾಗ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ, ದೇಶದ ಜನ ಒಂದೇ ಮನಸ್ಥಿತಿ ಇರಬೇಕು ಅನ್ನೋದು ಕೂಪ ಮಂಡುಕದ ಕಥೆ ಆಯ್ತದೆ. ಬಾವಿ ಒಳಗಿನ ಕಪ್ಪೆ ಥರ ಆಗೋಯ್ತು. ಎಲ್ಲರೂ ಇರ್ತಾರೆ ಪ್ರಪಂಚದಲ್ಲಿ. ದಾನ ಧರ್ಮ, ಒಳ್ಳೆಯದು ಕೆಟ್ಟದ್ದು, ನಿಜ ಸುಳ್ಳು ಯಾವ ರೀತಿ ಇದ್ದದೋ ಆ ರೀತಿ ಎಲ್ಲ ಇರಬೇಕು. ಇದ್ದಾಗಲೇ ಅದನ್ನು ಜೀವನ ಅನ್ಕೋದು. ಇಲ್ಲದೇ ಯಾವ ರೀತಿ ಒಂದು ರೀತಿ ನಡ್ಕೊಂಡು ಹೊಂಟೋಯ್ತದೆ. ಹಾಗಾಗಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಮನ್ಸ ಬರುವಾಗ ಏನೂ ಒತ್ಕೊಬರಲಿಲ್ಲ, ಹೋಗುವಾಗಲೂ ಏನು 1 ರೂಪಾಯಿನೂ ಹೋಗೋಕ್ಕಾಗಲಿಲ್ಲ. ಅಪರೂಪದ ಜನ್ಮ. ಎಷ್ಟೋ ಜನ್ಮಕ್ಕೆ ಒಂದು ಜನ್ಮ ಮನಸ್ಸಿನಾಗ ಹುಟ್ಟಿದ್ದೀವಿ. ಆ ಜನ್ಮವನ್ನು ಸುಖದಿಂದ, ಸಂತೋಷದಿಂದ, ನಗ್ನಗ್ತಾ ಕಳೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ. ವಂದನೆಗಳು.